Hi, hello everyone. This is Satish Kumar, working as Assistant Professor in Commerce, GFGC Mitigation. Welcome to the Digital Learning Platform powered by Directorate of Collegiate Education, Government of Karnataka. In this class, we are going to discuss about the different formats of negotiable instruments. So, ಇಲ್ಲಿ negotiable instruments ವೆರೈಟೀಸ್ ಏನಿದೆ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗ್ಬೋದು, ಪ್ರಾಮಿಸರಿ ನೋಟ್ ಆಗ್ಬೋದು, ಅಥವಾ ಚೆಕ್ ಆಗ್ಬೋದು, ಆ ಒಂದು ಇನ್ಸ್ಟ್ರೂಮೆಂಟ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಒಂದು ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅಂಡ್ ದಿಸ್ ಟಾಪಿಕ್ ಇಸ್ ಟೇಕನ್ ಫ್ರಮ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯೂನಿಟ್ ಫ್ರಮ್ ಬ್ಯಾಂಕಿಂಗ್ ಲಾ ಅಂಡ್ ಆಪರೇಷನ್ಸ್. ಫಸ್ಟ್ಲಿ ಲೆಟ್ ಅಸ್ ಹ್ಯಾವ್ ಎ ಲುಕ್ ಆನ್ ಪ್ರಾಮಿಸರಿ ನೋಟ್. ಪ್ರಾಮಿಸರಿ ನೋಟು ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದೀವಿ ನೋಡಿ. ಸೊ ಪ್ರಾಮಿಸರಿ ನೋಟ್, ಇದಕ್ಕಿಂತ ಮುಂಚೆ ಪ್ರಾಮಿಸರಿ ನೋಟ್ ಅಂದ್ರೆ ಏನು ತಿಳ್ಕೋಬೇಕು. ಪ್ರಾಮಿಸರಿ ನೋಟ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಅ ಕೈಂಡ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇನ್ ವಿಚ್ ಒನ್ ಪಾರ್ಟಿ is going to promise to other party saying that I am going to pay this amount on a particular date. ಸೊ ಒಬ್ಬ ಪಾರ್ಟಿ ಇನ್ನೊಬ್ಬ ಪಾರ್ಟಿಗೆ ಪ್ರಾಮಿಸ್ ಮಾಡ್ತಾ ಈ ಒಂದು ಅಮೌಂಟನ್ನು ಈ ಒಂದು ಪರ್ಟಿಕ್ಯುಲರ್ ಡೇಟ್ ದಿನ ನಾನು ನಿನಗೆ ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಪ್ರಾಮಿಸ್ ಮಾಡ್ತಾ ಒಂದು ನೋಟನ್ನು ಬರೀತಾನೆ. ಅದನ್ನ ಇಲ್ಲಿ ಪ್ರಾಮಿಸರಿ ನೋಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಕಾಣ್ಬೋದು, ಈ ಒಂದು ಪ್ರಾಮಿಸರಿ ನೋಟಲ್ಲಿ ಕಮಿಟ್ಮೆಂಟ್ ಅನ್ನೋ ಒಂದು ವರ್ಡ್ ಅನ್ನ ಇರಬೇಕು ಅಥವಾ ಪ್ರಾಮಿಸ್ ಅನ್ನೋ ಒಂದು ವರ್ಡ್ ಅನ್ನ ಇರಬೇಕು. ಯಾಕಂದ್ರೆ ಅದು ಕಂಪಲ್ಸರಿ. ಪ್ರಾಮಿಸರಿ ನೋಟ್ ಅಂತ ಹಾಸ್ಕೋಬೇಕು ಅಂದ್ರೆ ಐದರ್ ಪ್ರಾಮಿಸ್ ಅನ್ನೋ ಒಂದು ಟರ್ಮಿನಾಲಜಿ ಯೂಸ್ ಮಾಡಿರಬೇಕು ಅಥವಾ ಕಮಿಟೆಡ್ ಅನ್ನೋ ಒಂದು ಟರ್ಮಿನಾಲಜಿನ ಬಳಸಿರ್ಬೋದು. ಸೊ ಇಲ್ಲಿ ನಾವು ಪ್ರಾಮಿಸ್ ಅನ್ನೋ ಟರ್ಮಿನಾಲಜಿನ ಕಾಣ್ತೀವಿ. ಇಲ್ಲಿ ಮೇಕರ್ ಸಿಗ್ನೇಚರ್ ಇರುತ್ತೆ, ಅದರಲ್ಲದೆ ಮೇಕರ್ ನೇಮ್, ದಟ್ ಮೀನ್ಸ್ ಯಾರು ಪ್ರಾಮಿಸ್ ಮಾಡ್ತಿರ್ತಾನೋ ಆ ವ್ಯಕ್ತಿಯ ಮೇಕರ್ ಅಂತ ಕರಿತೀವಿ. ಸೊ ಪ್ರಾಮಿಸ್ ಮಾಡ್ತಾ ಅವನು ಸಿಗ್ನೇಚರ್ ಹಾಕಿ ಕೊಡ್ತಾನೆ. ಡೇಟ್ ಇದೆ ಮತ್ತೆ ಪ್ಲೇಸ್ ಆಫ್ ರೆಸಿಡೆನ್ಸ್ ಇದೆ. ಇನ್ನೊಂದು ಫಾರ್ಮೆಟ್ ನೋಡೋಣ. ಸೊ ಇಲ್ಲಿ ಪ್ರಾಮಿಸರಿ ನೋಟ್ ಇದೊಂದು ಇನ್ನು ಎಲಾಬ್ರೇಟ್ ಆಗಿದೆ ಫಾರ್ಮೆಟು. ಇಲ್ಲಿ ವಿಟ್ನೆಸ್ ಡೀಟೇಲ್ಸ್ ಕೂಡ ನಾವು ಕಾಣ್ಬೋದು. ಪಾರ್ಟಿ ನೇಮ್ ಅಂಡ್ ಅಡ್ರೆಸ್, ಅಮೌಂಟು, ಪ್ಲೇಸು ಮತ್ತೆ ಡೇಟ್ ಅಂಡ್ ಮಂತ್ ಅಂಡ್ ಇಯರ್. ಈ ರೀತಿ ಇಲ್ಲಿ ಇಂಟ್ರೆಸ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಂಟ್ರೆಸ್ಟ್ ರೇಟು ಎಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಈ ರೀತಿ ಎಲಾಬರೇಟೆಡ್ ಫಾರ್ಮೆಟ್ ಅಲ್ಲಿ ಕೂಡ ನಾವು ಪ್ರಾಮಿಸರಿ ನೋಟ್ ಅನ್ನು ಬರೀಬಹುದು. ಕಂಡೀಷನ್ ಇಸ್ ದಟ್ ಇಲ್ಲಿ ನೋಡಿ, ಕಮಿಟ್ಮೆಂಟ್ ಅನ್ನೋ ಒಂದು ಟರ್ಮಿನಾಲಜಿಯನ್ನು ಬಳಸಿದರೆ ಕಮಿಟ್ಮೆಂಟ್ ಅಥವಾ ಪ್ರಾಮಿಸ್ ಅನ್ನೋ ಟರ್ಮಿನಾಲಜಿಯನ್ನು ನಾವು ಬಳಸಬಹುದು ಪ್ರಾಮಿಸರಿ ನೋಟಲ್ಲಿ. ಅದು ಕಂಪಲ್ಸರಿ. ಐದರ್ ಪ್ರಾಮಿಸರಿ ನೋಟಲ್ಲಿ ವಿ ಕ್ಯಾನ್ ಯೂಸ್ ದ ಟರ್ಮ್ ಪ್ರಾಮಿಸ್ ಅನ್ನೋ ವರ್ಡ್ ಅನ್ನು ಬಳಸಬಹುದು ಅಥವಾ ಕಮಿಟ್ಮೆಂಟ್ ಅನ್ನೋ ಒಂದು ಟರ್ಮಿನಾಲಜಿಯನ್ನು ನಾವು ಬಳಸಬಹುದು. ನೆಕ್ಸ್ಟ್ ಇನ್ನೊಂದು ಫಾರ್ಮೆಟ್ ಇದೆ. ಇಟ್ ಈಸ್ ಆಕ್ಚುಲಿ ಓಲ್ಡ್ ಫಾರ್ಮೆಟ್. ಸೊ ಇದು ಹಳೆಯ ಒಂದು ಪ್ರಾಮಿಸರಿ ನೋಟು. ಇಲ್ಲಿ ನೋಡಿ, ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಸ್ಟ್ಯಾಂಪ್ ಡ್ಯೂಟಿ ಪೇ ಮಾಡಿದ್ದಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ನಾವು ಓದುವಾಗ ಪ್ರಾಮಿಸರಿ ನೋಟ್ ಬಗ್ಗೆ ತಿಳ್ಕೊಳ್ಳುವಾಗ ಸ್ಟ್ಯಾಂಪ್ ಡ್ಯೂಟಿ ಕಂಪಲ್ಸರಿ ಪ್ರಾಮಿಸರಿ ನೋಟ್ಗೆ ಪೇ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಸೊ ಇಲ್ಲಿ ನಾವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಸ್ಟ್ಯಾಂಪ್ ಡ್ಯೂಟಿ ಅನ್ನೋದು ಕಂಪಲ್ಸರಿ. ಇಂಡಿಯನ್ ಸ್ಟ್ಯಾಂಪ್ ಆಕ್ಟ್ ಪ್ರಕಾರ ಪ್ರಾಮಿಸರಿ ನೋಟ್ ಆಗಲಿ ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗಲಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಂಪಲ್ಸರಿ ಪೇ ಮಾಡಬೇಕಾಗುತ್ತೆ. ಇಲ್ಲೂ ಅಷ್ಟೇ ನೋಡಿ, ಪ್ರಾಮಿಸ್ ಅನ್ನೋ ಟರ್ಮಿನಾಲಜಿನ ಬಳಸಿದ್ದಾರೆ. ಡೇಟ್ ಹಾಕಿದ್ದಾರೆ, ಅಮೌಂಟ್ ಇದೆ, ಇಂಟ್ರೆಸ್ಟ್ ರೇಟ್ ಕೂಡ ಇಲ್ಲಿ ಕೂಡ ಇದೆ. ಸೊ ಈ ರೀತಿ ಒಂದು ಪ್ರಾಮಿಸರಿ ನೋಟನ್ನು ಬರೆಯುವಾಗ ನಾವು ಈ ಒಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಒನ್ ಮೋರ್ ಫಾರ್ಮೆಟ್ ವಿ ಕ್ಯಾನ್ ಸಿ ಓವರ್ ಹಿಯರ್. ಇಲ್ಲಿ ನೋಡಿ, ಇದು ಕೂಡ ಒಂದು ಹಳೆ ಫಾರ್ಮೆಟ್. ಇಲ್ಲಿ ಡಾಲರ್ಸ್ ಅಲ್ಲಿ ಇದೆ. ಮತ್ತೆ ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಇಲ್ಲೂ ಕೂಡ ಪೇ ಆಗಿರೋದು ನಾವು ಕಾಣ್ಬೋದು. ಆ್ಯಂಡ್ ಡೇಟು ಮತ್ತೆ ರುಪೀಸು, ದೀಸ್ ಆರ್ ದಿ ಕಾಮನ್ ಕಾಂಪೋನೆಂಟ್ಸ್ ಟು ಬಿ ಹೈಲೈಟೆಡ್ ಇನ್ ದಿ ಪ್ರಾಮಿಸರಿ ನೋಟ್. ಸೊ ಒಟ್ಟಿನಲ್ಲಿ ಪ್ರಾಮಿಸರಿ ನೋಟ್ ಬರೆಯುವಾಗ ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಪ್ರಾಮಿಸ್ ಅನ್ನೋ ವರ್ಡನ್ನು ಬಳಸಿರಬೇಕು ಅಥವಾ ಕಮಿಟ್ಮೆಂಟ್ ಅನ್ನೋ ಒಂದು ವರ್ಡನ್ನು ಬಳಸಿರಬೇಕು. ಆ್ಯಂಡ್ ಆಫ್ ಕೋರ್ಸ್ ಅದು ಅನ್ಕಂಡೀಷನ್ ಪ್ರಾಮಿಸ್ ಆಗಿರಬೇಕು, ಯಾವುದೇ ರೀತಿ ಕಂಡೀಷನ್ ಹಾಕಿರಬಾರ್ದು. ಸೊ ಈ ಒಂದು ಕಾಂಪೋನೆಂಟ್ಸ್ ಅನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಪ್ರಾಮಿಸರಿ ನೋಟನ್ನು ಬರೆಯುವಂಥ ಟೈಮಲ್ಲಿ. ನೆಕ್ಸ್ಟು ಬಿಲ್ಸ್ ಆಫ್ ಎಕ್ಸ್ಚೇಂಜ್. ನಿಮ್ಗೆ ಗೊತ್ತಿರೇ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಇಟ್ಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇನ್ ವಿಚ್ ಒನ್ ಪಾರ್ಟಿ is going to direct other party to pay certain sum of money to a particular person on a particular date ಅಂತ ಹೇಳಿದ್ವಿ. ಇಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾನೆ. ಈ ಒಂದು ಅಮೌಂಟ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ದಿನ ಈ ಒಂದು ವ್ಯಕ್ತಿಗೆ ಪೇ ಮಾಡು ಅಂತ ಹೇಳ್ತಾನೆ. ಸೊ ಅಂತ ಒಂದು ಬಿಲ್ ಅನ್ನು ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಕಾನ್ಸೆಪ್ಟ್ ಅನ್ನು ನಾವು ಕಂಡಿದ್ದೀವಿ ಮತ್ತೆ ತಿಳ್ಕೊಂಡಿದ್ದೀವಿ. ಇಲ್ಲಿ ಇನ್ನ ಸಿಂಪಲ್ ಆಗಿ ಅದನ್ನು ಸಿಂಪ್ಲಿಫೈ ಮಾಡಿ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ದುಡ್ಡು ಇಸ್ಕೋಬೇಕು. ಇಲ್ಲಿ ಒಂದು ಫಾರ್ಮೆಟ್ ಅಲ್ಲಿ ನಾವು ನೋಡ್ದಂಗೆ ಎ ಅನ್ನೋ ವ್ಯಕ್ತಿ ಇದ್ದಾನೆ. ಎ ಅನ್ನೋ ವ್ಯಕ್ತಿ ಸಿ ಅನ್ನೋ ವ್ಯಕ್ತಿಯಿಂದ ದುಡ್ಡನ್ನು ಇಸ್ಕೋಬೇಕು. ಜೊತೆಗೆ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಬಾಕಿ ಇದ್ದಾನೆ. ಯಾವುದೋ ಒಂದು ವ್ಯವಹಾರ ನಡೆಸಿದ್ದಾರೆ. ಸೊ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ದುಡ್ಡು ಕೊಡಬೇಕು. ಅದೇ ರೀತಿ ಎ ಅನ್ನೋ ವ್ಯಕ್ತಿ ಸಿ ಅನ್ನೋ ವ್ಯಕ್ತಿಯಿಂದ ದುಡ್ಡು ಇಸ್ಕೋಬೇಕು. ಇದು ಸಿಚುಯೇಷನ್ ಅಂತ ಅನ್ಕೊಳ್ಳಿ.
ಸೊ ಇಂಥ ಟೈಮಲ್ಲಿ ಎ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಸಿ ಅನ್ನೋ ವ್ಯಕ್ತಿಯಿಂದ ದುಡ್ಡು ಇಸ್ಕೊಂಡು ಬಿಗೆ ಕೊಡೋ ಬದಲು ಡೈರೆಕ್ಟ್ ಆಗಿ ಸಿಗೆ ಹೇಳ್ತಾನೆ, ನೋಡಪ್ಪ ನೀನು ಈ ಅಮೌಂಟ್ ಏನಿದೆ ಈ ಅಮೌಂಟನ್ನು ಬಿ ಅನ್ನೋ ವ್ಯಕ್ತಿಗೆ ಕೊಟ್ಬಿಡು, ಯಾಕಂದ್ರೆ ನಾನು ಅವನಿಗೆ ಬಾಕಿ ಇದ್ದೀನಿ, ನನ್ನ ಪರವಾಗಿ ನೀನು ಈ ದುಡ್ಡನ್ನು ಅವನಿಗೆ ಸೇರಿಸ್ಬಿಡು, ಪಾವತಿಸು, ಯಾಕಂದ್ರೆ ನೀನು ನನಗೆ ಏನು ದುಡ್ಡು ಕೊಡಬೇಕಾಗಿದೆ ಆ ದುಡ್ಡನ್ನು ಡೈರೆಕ್ಟ್ ಆಗಿ ಆ ವ್ಯಕ್ತಿಗೆ ಕೊಡು ಅಂತ ಹೇಳ್ಬಿಟ್ಟು ಇಲ್ಲಿ ಎ ಅನ್ನೋ ವ್ಯಕ್ತಿ ಸಿ ಅನ್ನೋ ವ್ಯಕ್ತಿಗೆ ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾನೆ. ಸೊ ಈ ರೀತಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಡೈರೆಕ್ಷನ್ ಕೊಟ್ಟು ಪರ್ಟಿಕ್ಯುಲರ್ ಅಮೌಂಟ್ ಅನ್ನು ಪರ್ಟಿಕ್ಯುಲರ್ ಪರ್ಸನ್ಗೆ ಪೇ ಮಾಡು ಅಂತ ಹೇಳಿದಾಗ ಅಂತ ಒಂದು ಬಿಲ್ ಅನ್ನು ನಾವು ಬರಿಬೇಕಾಗುತ್ತೆ. ಸೊ ಇಲ್ಲಿ ಆ ಒಂದು ಬಿಲ್ ಅನ್ನು ಬರೆದಿರೋದು ನಾವು ಕಾಣ್ತೀವಿ. ಸೊ ಇಲ್ಲಿ ಎ ಅನ್ನೋ ವ್ಯಕ್ತಿ ಬಿಲ್ ಅನ್ನು ಬರೆದಿದ್ದಾನೆ. ಏನಂತ ಬರೆದವನಂದ್ರೆ ಬಿ ಅನ್ನೋ ವ್ಯಕ್ತಿಗೆ ಅಮೌಂಟ್ ಅನ್ನ ಪೇ ಮಾಡು ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಅಂಡ್ ಈ ಒಂದು ಸ್ಟೇಟ್ಮೆಂಟ್ ಯಾರಿಗೆ ಅಡ್ರೆಸ್ ಮಾಡಿದೆ ಅಂದ್ರೆ ಸಿ ಅನ್ನೋ ವ್ಯಕ್ತಿಗೆ, ಯಾಕಂದ್ರೆ ಸಿ ಅನ್ನೋ ವ್ಯಕ್ತಿ ಅದನ್ನ ಫಾಲೋ ಆಗಬೇಕು, ಆ ಇನ್ಸ್ಟ್ರಕ್ಷನ್ ಅನ್ನು ಫಾಲೋ ಆಗಬೇಕು. ಸೊ ಸಿ ವಿಲ್ ಬಿ ಡ್ರಾವಿ ಅಂಡ್ ಎ ಅನ್ನೋ ವ್ಯಕ್ತಿ ಬರೆದಿರೋ ಈ ಒಂದು ಬಿಲ್ ಅನ್ನು ಬರೆದಿರೋ ಕಾರಣ ಹಿ ವಿಲ್ ಬಿ ದ ಮೇಕರ್. ಅಂಡ್ ಇಲ್ಲಿ ಬಿ ಅನ್ನೋ ವ್ಯಕ್ತಿಗೆ ಅಮೌಂಟ್ ಹೋಗುತ್ತೆ. ಸೊ ಹಿ ವಿಲ್ ಬಿ ದಿ ಪೇಯಿ, he will be receiving the amount of the bill, so he will be the payee of the instrument. ಸೊ ಇಲ್ಲಿ ಈ ರೀತಿ ನಾವು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ನು ಕಾಣಬಹುದು. ಅಫ್ಕೋರ್ಸ್ ಇಲ್ಲಿ ಸ್ಟಾಂಪ್ ಡ್ಯೂಟಿ ಪೇ ಮಾಡಬೇಕು. ಸೊ ಸ್ಟಾಂಪ್ ಡ್ಯೂಟಿ ಇಲ್ಲಿ ಪೇ ಆಗಿಲ್ಲ. ಸೊ ಇನ್ನು ನೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ ಸ್ಟಾಂಪ್ ಡ್ಯೂಟಿ ಅನ್ನೋದು ಪೇ ಆಗಿದೆ, ಕಂಪಲ್ಸರಿ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗಲಿ ಅಥವಾ ಪ್ರಾಮಿಸರಿ ನೋಟ್ ಆಗಲಿ ವ್ಯಾಲಿಡ್ ಅನ್ಸ್ಕೋಬೇಕು ಅಂದ್ರೆ ಸ್ಟಾಂಪ್ ಡ್ಯೂಟಿ ಅನ್ನೋದು ಕಂಪಲ್ಸರಿ ಪೇ ಆಗಬೇಕಾಗುತ್ತೆ. ಸೊ ಸ್ಟಾಂಪ್ ಡ್ಯೂಟಿ ಈಸ್ ಕಂಪಲ್ಸರಿ. ಸೊ ಇಲ್ಲೂ ಅಷ್ಟೇ ಇಲ್ಲಿ ಮೇಕರ್ ಎ ಅನ್ನೋ ವ್ಯಕ್ತಿ ಮೇಕರು ಬಿ ಅನ್ನೋ ವ್ಯಕ್ತಿಗೆ ಅಡ್ರೆಸ್ ಮಾಡಿದ್ದಾನೆ. ಇಲ್ಲಿ ಸೆಲ್ಫ್ ಅವನೇ ಬರ್ಕೊಂಡವನೆ, ನನಗೆ ಕೊಡು ಈ ದುಡ್ಡನ್ನು ನನಗೆ ಕೊಡು ಅಂತ ಹೇಳ್ಬಿಟ್ಟು ಸೆಲ್ಫ್ ಅವನೇ ಸೊ ಬಿ ಅನ್ನೋ ವ್ಯಕ್ತಿಗೆ ಬರೆದಿದ್ದಾನೆ. ಸೊ ಇಲ್ಲಿ ಯಾವುದೇ ರೀತಿ ಥರ್ಡ್ ಪಾರ್ಟಿ ಅನ್ನೋದಿಲ್ಲ, ಡೈರೆಕ್ಟ್ ಆಗಿ ಅವನೇ ನಿನ್ನ ಈ ದುಡ್ಡನ್ನು ನೀನು ನನಗೆ ಕೊಡಬೇಕಾಗಿದೆ, ಸೊ ನನಗೆ ಕೊಡು ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. ಸೊ ದೇರ್ ಆರ್ ಓನ್ಲಿ ಟೂ ಪಾರ್ಟೀಸ್ ಹಿಯರ್, ಎ ಅಂಡ್ ಬಿ. ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ ಒನ್ ಮೋರ್ ಫಾರ್ಮೇಟ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಇಲ್ಲಿ ಈ ಒಂದು ಫಾರ್ಮೇಟ್ ಅಲ್ಲಿ ನೀವು ಗಮನಿಸಬೇಕಾಗಿರೋದು ಅಕ್ಸೆಪ್ಟೆಡ್ ಅಂತ ಒಂದು ಟರ್ಮಿನಾಲಜಿ ಅನ್ನು ಬಳಸಿದ್ದಾರೆ. ಅಕ್ಸೆಪ್ಟೆಡ್ ಅನ್ನೋ ಒಂದು ಸ್ಟ್ಯಾಂಪ್ ಅನ್ನ ನಾವು ಇಲ್ಲಿ ಸ್ಟ್ಯಾಂಪ್ ಅಲ್ಲ ಅಕ್ಸೆಪ್ಟೆಡ್ ಅಂತ ಒಂದು ಟರ್ಮಿನಾಲಜಿ ಇಲ್ಲಿ ನಾವು ಕಾಣ್ತೀವಿ. ಇದು ಯಾವ ರೀತಿ ಏನಕ್ಕೆ ಇದು ಅಕ್ಸೆಪ್ಟೆಡ್ ಅಂದ್ರೆ ಸಿ ಪಿ ಅನ್ನೋ ವ್ಯಕ್ತಿ ಕ್ಯೂ ಅನ್ನೋ ವ್ಯಕ್ತಿಗೆ ಡೈರೆಕ್ಷನ್ ಕೊಟ್ಟಿದ್ದಾನೆ ಏನಂತ ಆರ್ ಅನ್ನೋ ವ್ಯಕ್ತಿಗೆ ದುಡ್ಡನ್ನು ಪೇ ಮಾಡುವಂತ. ಸೊ ಇಲ್ಲಿ ಕ್ಯೂ ಅನ್ನೋ ವ್ಯಕ್ತಿ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾನೆ. ಇದರ ಅರ್ಥ ಪಿ ಅನ್ನೋ ವ್ಯಕ್ತಿ ಕ್ಯೂ ಅನ್ನೋ ವ್ಯಕ್ತಿಗೆ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾನೆ. ಕ್ಯೂ ಅನ್ನೋ ವ್ಯಕ್ತಿ ಆಯ್ತು ನಾನು ಆ ಇನ್ಸ್ಟ್ರಕ್ಷನ್ ಫಾಲೋ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡಿದ್ದಾನೆ. ಸೊ ಅದಕ್ಕೆ ಅಲ್ಲಿ ಸಿಂಪಲ್ ಆಗಿ ಅಕ್ಸೆಪ್ಟೆಡ್ ಅಂತ ಹಾಕಿದ್ದಾನೆ. ಸಿ ಯಾವಾಗ ಡ್ರಾವಿ ಅಕ್ಸೆಪ್ಟ್ ಮಾಡ್ತಾನೋ ಆವಾಗ ಬಿಲ್ ಆಫ್ ಎಕ್ಸ್ಚೇಂಜು ಕಂಪ್ಲೀಟ್ ವ್ಯಾಲಿಡ್ ಆಗುತ್ತೆ ಅಂಡ್ ಆ ಪೇಮೆಂಟು ಯಾವ ವ್ಯಕ್ತಿಗೆ ಪೇ ಅಂತ ಇದೋ ಆ ವ್ಯಕ್ತಿಗೆ ಸೇರುತ್ತೆ ಅಂಡ್ ಕಂಪ್ಲೀಟ್ ಲಯಬಿಲಿಟಿ ಡ್ರಾವಿದಾಗುತ್ತೆ. ಯಾಕಂದ್ರೆ ಅಕ್ಸೆಪ್ಟೆಡ್ ಹ್ಯಾಸ್ ಅಕ್ಸೆಪ್ಟೆಡ್ ದಿ ಬಿಲ್, ಸೊ ನಾನು ಪೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಸೊ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಗ ಕ್ಯೂ ಮೇಲೆ ಇರುತ್ತೆ, ದಟ್ ಮೀನ್ಸ್ ಡ್ರಾವಿ ಮೇಲೆ ಇರುತ್ತೆ ಅಂತ. ಅಂಡ್ ವಿ ಕ್ಯಾನ್ ಸಿ ಒನ್ ಮೋರ್ ಸ್ಪೆಸಿಮೆನ್ ಹಿಯರ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಸೊ ಇಲ್ಲೂ ಅಷ್ಟೇ ಹಮೀದ್ ಜಾಫರ್ ಅನ್ನೋ ವ್ಯಕ್ತಿ ಇದನ್ನ ಬರೆದಿದ್ದಾನೆ. ಯಾರಿಗೆ ಅಡ್ರೆಸ್ ಮಾಡಿದಂದ್ರೆ ರಶೀದ್ ಅಹ್ಮದ್ಗೆ. ಯಾರಿಗೆ ದುಡ್ಡು ಪೇ ಮಾಡು ಅಂತ ಹೇಳಿದ್ದಾನೆ ಅಂದ್ರೆ ಕಮಲ್ ಅಕ್ಮಲ್ಗೆ ಪೇ ಮಾಡು ಅಂತ ಹೇಳಿದ್ದಾನೆ. ಸೊ ಸೇಮ್ thing we can see over here. Next we have ಚೆಕ್ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇಲ್ಲಿ ಬೇರೆ ಚೆಕ್ ಅನ್ನೋ ಒಂದು ಫಾರ್ಮೆಟ್ ಅನ್ನ ನಾವು ಕೊಟ್ಟಿದ್ದೀವಿ. ಸೊ ಬೇರೆ ಚೆಕ್ ಅಂದ್ರೆ ಏನು ಫಸ್ಟ್ ನೀವು ತಿಳ್ಕೋಬೇಕು. ಬೇರೆ ಚೆಕ್ ಅಂದ್ರೆ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದಾಗ ತಿಳ್ಕೊಂಡಿದ್ವಿ. ಬೇರೆ ಚೆಕ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಚೆಕ್ ವಿಚ್ ಈಸ್ ಪೇಬಲ್ ಟು ದಿ ಬೇರರ್. ಯಾರು ಆ ಚೆಕ್ ಅನ್ನ ತರ್ತಾರೋ ಕೈಯಿಂದ ಎತ್ಕೊ ಬರ್ತಾರೋ ಆ ವ್ಯಕ್ತಿಗೆ ಆ ದುಡ್ಡನ್ನ ಪೇ ಮಾಡುವಂತ ಒಂದು ಚೆಕ್, ಅದನ್ನ ಇಲ್ಲಿ ಬೇರರ್ ಚೆಕ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಅಂಕಿತ್ ಶರ್ಮಾ ಆರ್ ಬೇರರ್ ಅಂತ ವರ್ಡ್ ಇದೆ. ಸೊ ಇಲ್ಲಿ ಆರ್ ಬೇರರ್ ಅನ್ನೋ ವರ್ಡ್ ಸೇರಿಸಿರೋ ಕಾರಣ ಇದು ಬೇರರ್ ಚೆಕ್ ಆಗೋಗುತ್ತೆ. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ನಾವು ಅಮೌಂಟ್ ಕಾಲಮ್ ನೋಡ್ಬೋದು, ಮತ್ತೆ ಅಮೌಂಟು ಫಿಗರ್ಸ್ ಅಲ್ಲೂ ಮತ್ತೆ ವರ್ಡ್ಸ್ ಅಲ್ಲಿ ಬರ್ದಿರೋದು, ಸಿಗ್ನೇಚರು, ಡೇಟ್ ಕಾಲಮು, ಯಾವ ಬ್ಯಾಂಕ್ ಅಂತ ಅಡ್ರೆಸ್ಸು. ಸೊ ದೀಸ್ ಆರ್ ದಿ ಕಾಮನ್ ಫ್ಯಾಕ್ಟರ್ಸ್ ದಟ್ ವಿ ಕ್ಯಾನ್ ಸಿ ಆನ್ ದಿ ಚೆಕ್. ನೆಕ್ಸ್ಟ್ ಆರ್ಡರ್ ಚೆಕ್. ಸೊ ಇಲ್ಲಿ ಆರ್ಡರ್ ಚೆಕ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿಗೆ ಪೇ ಮಾಡುವಂತ ಹೇಳುವಂತ ಒಂದು ಚೆಕ್ ಅದು, ಅಥವಾ ಅವನ ಆದೇಶವರೆಗೆ ಬೇರೆ ವ್ಯಕ್ತಿಗೆ. ಸೊ ಇಲ್ಲಿ ನೋಡಿ ಅಂಕಿತ ಶರ್ಮಾ ಆರ್ ಬೇರರ್ ಅನ್ನೋ ಒಂದು ಟರ್ಮ್ ಅನ್ನು ಸ್ಕ್ರಾಚ್ ಮಾಡಿದೀವಿ. ಅಂದ್ರೆ ಇದು ಅಂಕಿತ್ ಶರ್ಮಾಗೆ ಡೈರೆಕ್ಟ್ ಆಗಿ ಪೇ ಮಾಡಿ ಅಂತ ಆರ್ಡರ್ ಮಾಡಿರೋದು, ಅಥವಾ ಅವನು ಬಂದಿಲ್ಲ ಅಂದ್ರೆ ಅವನ ಆದೇಶದ ಮೇರೆಗೆ ಬೇರೆ ವ್ಯಕ್ತಿಗೆ ಅವನು ಕೊಡಬಹುದು.
ಸೊ ಈ ರೀತಿ ಆರ್ಡರ್ ಚೆಕ್ ಅಂದಾಗ ಇಲ್ಲಿ ಬೇರರ್ ಅನ್ನೋ ಟರ್ಮಿನಾಲಜಿ ನಾವು ಸ್ಕ್ರಾಚ್ ಮಾಡಬೇಕಾಗುತ್ತೆ, ಅಥವಾ ಕೆಲವೊಂದು ಇವಾಗ ಹೊಸ ಫಾರ್ಮೆಟಲ್ಲಿ ಈ ರೀತಿ ಬೇರರ್ ಅನ್ನೋ ಆಪ್ಷನ್ ಬರಲ್ಲ, ಆರ್ಡರ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಅಂತ ಟೈಮಲ್ಲಿ ನಾವು ಆರ್ಡರ್ ಚೆಕ್ ಆಗಿ ಅದನ್ನು ಪರಿಗಣಿಸಬೇಕಾಗುತ್ತೆ. Next we can see here crossing check, crossing of check, crossed check. We can simply term it as crossed check. ಏನಿದು crossed check ಅಂದ್ರೆ? crossed check ಅಂದ್ರೆ when two parallel lines are drawn on the top left right corner of the left top corner. ಲೆಫ್ಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ ಎರಡು ಟ್ರಾನ್ಸ್ವರ್ಸ್ ಪ್ಯಾರಲಲ್ ಲೈನ್ಸ್ ಅನ್ನ ಡ್ರಾ ಮಾಡಿದಾಗ ಅಂತ ಒಂದು ಪದ್ಧತಿಗೆ, ಅಂತ ಒಂದು ಪ್ರೋಸೆಸ್ಗೆ ನಾವು ಕ್ರಾಸ್ಡ್ ಚೆಕ್ ಅಂತ, ಕ್ರಾಸಿಂಗ್ ಆಫ್ ಚೆಕ್ ಅಂತ ಕರಿತೀವಿ. ಏನಿದ್ರ ಒಂದು ಕ್ವಾಲಿಟಿ, ಈ ರೀತಿ ನಾವು ಕ್ರಾಸ್ ಮಾಡಿದಾಗ ಚೆಕ್ ಅನ್ನ ನಾವು ಈ ರೀತಿ ಎರಡು ಪ್ಯಾರಲಲ್ ಲೈನ್ಸ್ ಅನ್ನ ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ಹಾಕಿದಾಗ ಆ ಚೆಕ್ ವೆರಿ ಸೇಫ್ ಆಗುತ್ತೆ. ಆ ಚೆಕ್ ಕೇವಲ ಬ್ಯಾಂಕ್ ಅಕೌಂಟ್ ಮುಖಾಂತರ ಪೇ ಆಗುತ್ತೆ. ಕೌಂಟರ್ ಅಲ್ಲಿ, ಬ್ಯಾಂಕ್ ಕೌಂಟರ್ ಅಲ್ಲಿ ಅದು ಪೇ ಆಗಲ್ಲ, ಓನ್ಲಿ ಥ್ರೂ ದಿ ಅಕೌಂಟ್ ಮುಖಾಂತರನೇ ಅದು ಪೇ ಆಗುತ್ತೆ. ಇದು ನಾವು ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ದೀವಿ. ಅದೇ ರೀತಿ ಓಪನ್ ಚೆಕ್ ಅಂದ್ರೆ ಇಟ್ ಈಸ್ ಕ್ವೈಟ್ ಅಪೋಸಿಟ್ ಟು ಕ್ರಾಸ್ಡ್ ಚೆಕ್. ನೀವು ಯಾವಾಗ ಪ್ಯಾರಲ್ ಲೈನ್ಸ್ ಹಾಕಲ್ವೋ ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ನೀವೇನ ಪ್ಯಾರಲ್ ಲೈನ್ಸ್ ಆಗ್ತಾ ಇದ್ದಾಗ ಅವಾಗ ಏನಾಗುತ್ತದೋ ಓಪನ್ ಚೆಕ್ ಆಗುತ್ತೆ. ಸೊ ಓಪನ್ ಚೆಕ್ ಇದ್ದಾಗ ನೀವು ಕ್ಯಾಶ್ ಕೌಂಟರ್ ಅಲ್ಲಿ ಆ ದುಡ್ಡನ್ನು ಪಡಿಬಹುದು. ಬ್ಯಾಂಕ್ ಹೋದಾಗ, ಬ್ಯಾಂಕ್ ವಿಸಿಟ್ ಹಾಕಿದಾಗ ಕ್ಯಾಶ್ ಕೌಂಟರ್ ಅಲ್ಲಿ ಆ ದುಡ್ಡನ್ನು ನೀವು ಪಡಿಬಹುದು. ಬ್ಯಾಂಕ್ ಅಕೌಂಟ್ ಇರಲೇಬೇಕು ಅಂತ ಕಂಪಲ್ಸರಿ ಇಲ್ಲ. ಇನ್ನು ಇದು ಟ್ರಾವೆಲರ್ ಚೆಕ್. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ ಟ್ರಾವೆಲರ್ ಚೆಕ್ ಯಾವ ರೀತಿ ಏನು ಅಂತ. ಸೊ ಅದರ ಒಂದು ಸ್ಪೆಸಿಫಿಕ್ ಕಾಪಿ ಅಷ್ಟೇ. ಸೊ ಇದು ನೀವು ಜರ್ನಿ ಮಾಡಿದಾಗ, ಇದು ಇದು ಹಳೆ ಕಾಲದ ಪದ್ಧತಿ ಇರಲಿ. ಹಳೆ ಕಾಲದ ಪದ್ಧತಿಯಲ್ಲಿ ಏನು ಮಾಡ್ತಿದ್ರು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜರ್ನಿ ಮಾಡಿದಾಗ ಅವ್ರು ಏನು ಮಾಡ್ತಿದ್ರು, ಟ್ರಾವೆಲ್ ಚೆಕ್ ಅನ್ನ ಪರ್ಚೇಸ್ ಮಾಡಿ ಅವ್ರಿಗೆ ಎಲ್ಲಿ ನಗದು ಬೇಕಿದೆ ಅಲ್ಲಿ ಅವರು ಅದನ್ನು ಪಡಿತಾ ಇದ್ರು. ಇದು ಹಳೆ ಕಾನ್ಸೆಪ್ಟ್. ಇವಾಗೆಲ್ಲ ಸ್ಮಾರ್ಟ್ ಡಿಜಿಟಲ್ ಬ್ಯಾಂಕಿಂಗ್ ಬಂದಾಗ ಇದೆಲ್ಲ ಹಳೆ ಕಾಲದ ಒಂದು ಫಾರ್ಮೆಟ್ಸ್ ಹೋಗಿದೆ, ಬಟ್ ತಿಳ್ಕೊಂಡಿರಿ. ಸೊ ದಿಸ್ ಇಸ್ ಅ ಫಾರ್ಮೆಟ್ ಆಫ್ ಟ್ರಾವೆಲರ್ ಚೆಕ್. ಅಂಡ್ ಸೆಲ್ಫ್ ಚೆಕ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದನ್ನ ಚರ್ಚೆ ಮಾಡಿದ್ವಿ. ಸೆಲ್ಫ್ ಚೆಕ್ ಈಸ್ ನಥಿಂಗ್ ಬಟ್ ಅಕೌಂಟ್ ಹೋಲ್ಡರು ತನಗೆ ಅಮೌಂಟ್ ಬೇಕು, ತನಗೆ ಆ ಅಮೌಂಟು ಸೇರಬೇಕು ಅಂತ ಹೇಳ್ಬಿಟ್ಟು ಸೆಲ್ಫ್ ಅಂತ ಒಂದು ಟರ್ಮ್ ಅನ್ನು ಹಾಕಿ ಆ ಒಂದು ಕ್ಯಾಶ್ ಕೌಂಟರ್ಲಿ ಅದನ್ನ ಚೆಕ್ ಅನ್ನು ಕೊಡ್ತಾನೆ. ಸೊ ಈ ರೀತಿ ಸೆಲ್ಫ್ ಅನ್ನೋ ಟರ್ಮಿನಾಲಜಿಯನ್ನು ಬಳಸಿದಾಗ ದಟ್ ಚೆಕ್ ಬಿಕಮ್ಸ್ ಸೆಲ್ಫ್ ಚೆಕ್. ನೆಕ್ಸ್ಟ್ ವಿ ಹ್ಯಾವ್ ಕ್ರಾಸ್ಡ್ ಚೆಕ್ ಅಗೈನ್. ಅದು ಆಲ್ರೆಡಿ ನಾವು ಹೇಳಿದ್ವಿ. ಸೊ ಎರಡು ಪ್ಯಾರಲ್ ಲೈನ್ಸ್ ಅನ್ನ ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ಹಾಕಿದಾಗ ಇಟ್ ಬಿಕಮ್ಸ್ ಕ್ರಾಸ್ಡ್ ಚೆಕ್. ಟ್ರಾವೆಲರ್ ಚೆಕ್ ಒನ್ ಮೋರ್ ಫಾರ್ಮೆಟ್. ಇದು 1000 it is not visible accurately really. So it is a foreign traveler check. I think it is not visible properly really. So ಈ ರೀತಿಯ ಒಂದು ಫಾರ್ಮೆಟ್ ಅನ್ನು ಕೂಡ ನಾವು ಕಾಣಬಹುದು ಟ್ರಾವೆಲರ್ ಚೆಕ್ ಅಲ್ಲಿ. ನೆಕ್ಸ್ಟ್ ಜನರಲ್ ಕ್ರಾಸಿಂಗ್. ಯಾವ ರೀತಿ ಕ್ರಾಸಿಂಗ್ ಮಾಡಬೇಕು ಜನರಲ್ ಕ್ರಾಸಿಂಗ್ ಅಂದ್ರೆ? ಜನರಲ್ ಕ್ರಾಸಿಂಗ್ ಅಂದ್ರೆ ಬಟ್ ವಿತೌಟ್ ಬ್ಯಾಂಕ್ ನೇಮ್ ಅನ್ನು ಹಾಕದಿರ ನೀವು ಎರಡು ಪ್ಯಾರಲ್ ಲೈನ್ಸ್ ಅನ್ನು ಹಾಕೋದು, ಅಥವಾ ಅಕೌಂಟ್ ಪೇ ಅಂತ ಟರ್ಮ್ ಸೇರಿಸೋದು, ಅಥವಾ ನಾಟ್ ನೆಗೋಷಿಯಬಲ್ ಅಂತ ಸೇರಿಸೋದು, ಅಥವಾ ಅಂಡ್ ಕಂಪ್ನಿ ಅಂತ ಸೇರಿಸೋದು. ಈ ರೀತಿ ನೀವು ಚೆಕ್ನ ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ಎರಡು ಟ್ರಾನ್ಸ್ವರ್ಸ್ ಪ್ಯಾರಲ್ ಲೈನ್ಸ್ ಅನ್ನು ಹಾಕಿದಾಗ ಅದನ್ನು ಜನರಲ್ ಕ್ರಾಸಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಜನರಲ್ ಕ್ರಾಸಿಂಗು ಈ ರೀತಿ ಮಾಡ್ತಾರೆ. ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಸೊ ಇದು ಸುಮ್ಮನೆ ತಿಳ್ಕೊಳ್ಳಿ ಜನರಲ್ ಕ್ರಾಸಿಂಗ್ ಯಾವ ರೀತಿ ನಾವು ಮಾಡಬೇಕು ಅಂತ. ಸೊ ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ನಾವು ಟು ಪ್ಯಾರಲ್ ಲೈನ್ಸ್ ಅನ್ನು ಹಾಕ್ಬೋದು, ಅಥವಾ ಅಕೌಂಟ್ ಪೇ ಹಾಕ್ಬೋದು, ಅಥವಾ ನಾಟ್ ನೆಗೋಷಿಯಬಲ್, ಅಥವಾ ಅಂಡ್ ಕಂಪ್ನಿ. ಸೊ ಈ ರೀತಿ ಸೇರಿಸೋ ಮುಖಾಂತರ ನಾವು ಜನರಲ್ ಕ್ರಾಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ನಾವು ಯೂಸ್ ಮಾಡ್ಬೋದು. ಇನ್ನು ಒಂದಿದೆ ಸ್ಪೆಷಲ್ ಕ್ರಾಸಿಂಗ್. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ ಹೆಸರನ್ನ ನೀವು ನಮೂದು ಮಾಡಿದ್ರೆ ಟು ಪ್ಯಾರಲಲ್ ಲೈನ್ಸ್ ಏನಿದೆ ಅದರ ಮಿಡಲ್ ಅಲ್ಲಿ ಬ್ಯಾಂಕ್ ನೇಮ್ ಅನ್ನು ಸೇರಿಸಿದಾಗ ಇಟ್ ಬಿಕಮ್ಸ್ ಸ್ಪೆಷಲ್ ಕ್ರಾಸಿಂಗ್. ಸೊ ಅದೇ ಬ್ಯಾಂಕ್ ಮುಖಾಂತರ ನೀವು ಪಡಿಬೇಕಾಗುತ್ತಾಗ ಅಮೌಂಟ್, ಅದೇ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಅಕೌಂಟ್ ಅನ್ನು ಇಟ್ಕೊಂಡಿರ್ಬೇಕು, ಅದೇ ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಅನ್ನು ಇಟ್ಕೊಂಡು ದುಡ್ಡನ್ನು ಪಡಿಬೇಕಾಗುತ್ತೆ. ಇಟ್ ಬಿಕಮ್ಸ್ ವೆರಿ ಸೇಫೆಸ್ಟ್. ಜನರಲ್ ಕ್ರಾಸಿಂಗ್ ಈಸ್ ಸೇಫರ್, ಇಟ್ ಈಸ್ ಸೇಫೆಸ್ಟ್. ಸ್ಪೆಷಲ್ ಕ್ರಾಸಿಂಗ್ ಅದು ಇಟ್ ಬಿಕಮ್ಸ್ ವೆರಿ ಸೇಫೆಸ್ಟ್ ಕಂಪೇರ್ ಟು ಜನರಲ್ ಕ್ರಾಸಿಂಗ್. ಬಿಕಾಸ್ ನೀವು ಪರ್ಟಿಕ್ಯುಲರ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಇಟ್ಕೋಬೇಕು, ಆ ಪರ್ಟಿಕ್ಯುಲರ್ ಬ್ಯಾಂಕ್ ಅಕೌಂಟ್ ಇಂದನೇ ನೀವು ಆ ಅಮೌಂಟ್ ಅನ್ನು ಪಡಿಬೇಕಾಗುತ್ತೆ. ಸೊ ಕಂಪೇರ್ ಟು ಜನರಲ್ ಕ್ರಾಸಿಂಗ್, ಸ್ಪೆಷಲ್ ಕ್ರಾಸಿಂಗ್ ಈಸ್ ಮೋರ್ ಸೇಫರ್.
So like this we can see different formats of negotiable instruments, and I hope you enjoyed the class. This is Satish Kumar signing out. This is